ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದ ಸಂಬಂಧ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. 13ರ ಸ್ಪಾಟ್ ಪಕ್ಕದಲ್ಲೇ ಉತ್ಖನನವನ್ನ ಮುಂದುವರಿಸಲಾಗಿದ್ದು, ಇವತ್ತು ಸುಮಾರು 18 ಅಡಿ ಆಳಕ್ಕೆ ಗುಂಡಿ ಕೊರೆಯುವ ಸಾಧ್ಯತೆಗಳನ್ನ ಅಲ್ಲಗೆಳೆಯೋ ಹಾಗಿಲ್ಲ. ಸದ್ಯಕ್ಕೆ ಶವಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಗೃಹ ಸಚಿವರ ಜೊತೆಗೆ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಕೂಡ ಮಾತುಕತೆ ನಡೆಸಲಿದ್ದಾರೆ. ಈವರೆಗಿನ ತನಿಖೆಯ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಮಾಹಿತಿ ಕೊಟ್ಟ ಬಳಿಕ ಸಿಎಂಗೆ ಗೃಹ ಸಚಿವರಿಂದ ವಿವರಣೆಗಳು ಹೋಗುತ್ತೆ. ಆ ನಂತರ ಎಸ್ಐಟಿ ಮುಖ್ಯಸ್ಥರು ಏನ್ ಹೇಳ್ತಾರೆ, ಈ ಪ್ರಕರಣದಲ್ಲಿ ಮತ್ತೆ ಉತ್ಖನನದ ಅಗತ್ಯತೆ ಇದೆಯಾ, ಇಲ್ಲಿಗೆ ಇದನ್ನ ಮುಗಿಸಬೇಕಾ, ಅದರ ಅಭಿಪ್ರಾಯಗಳನ್ನ ಪಡೆದುಕೊಂಡ ನಂತರದಲ್ಲಿ ಮುಖ್ಯಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ನಿನ್ನೆ ಇಡೀ ಪ್ರಣಬ್ ಮಹಂತಿ ಅವರು ಆ ಸ್ಪಾಟ್ನಲ್ಲೇ ಇದ್ರು. ಉತ್ಖನನ ಕಾರ್ಯದ ಸಂಪೂರ್ಣ ಮಾಹಿತಿಗಳನ್ನ, ಇಂಚಿಂಚು ವಿವರಗಳನ್ನ ಅವರು ಪಡ್ಕೊಂಡಿದ್ರು. ಇವತ್ತು ದೂರವಾಣಿ ಮುಖಾಂತರವಾಗಿ ಎಸ್ಐಟಿ ಮುಖ್ಯಸ್ಥರು ತನಿಖಾಧಿಕಾರಿಗಳಿಂದ ಮಾಹಿತಿನ ಪಡ್ಕೊಂಡಿದ್ದಾರೆ. ಜೊತೆಗೆ ಗೃಹ ಸಚಿವರನ್ನು ಕೂಡ ಭೇಟಿಯಾಗ್ತಾರೆ. ಧರ್ಮಸ್ಥಳದಲ್ಲಿ ಶವಶೋಧ ಕಾರ್ಯ ತನಿಖೆಯನ್ನು ಆದಷ್ಟು ಬೇಗ ಮುಗಿಸಿ ವರದಿಯನ್ನ ಕೊಡಿ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಿಎಂ ಜೊತೆಗೆ ಸಭೆ ನಡೆಸಿ ನಿರ್ಧಾರ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರಂತೆ. ಎಸ್ಐಟಿ ಅಧಿಕಾರಿಗಳಿಗೆ ಪರಮೇಶ್ವರ್ ಅವರ ಸೂಚನೆ ಇದು. ಧರ್ಮಸ್ಥಳದಲ್ಲಿ ಶವಶೋಧ ಮುಂದುವರಿಯುತ್ತಾ, ಸ್ಥಗಿತವಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ತನಿಖೆಯ ವರದಿಯನ್ನ ಆದಷ್ಟು ಬೇಗ ಕೊಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಈಗ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸದ್ಯದ ಕುತೂಹಲ. ಅನಾಮಿಕ ದೂರದಾರ ಇನ್ನಷ್ಟು ಸ್ಪಾಟ್ಗಳನ್ನ ತೋರಿಸ್ತೀನಿ, ಅಲ್ಲಿ ಉತ್ಖನನ ಮಾಡಿ ಅಂತ ಕೋರ್ಕೊಳ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಗೃಹ ಸಚಿವರನ್ನ ಎಸ್ಐಟಿ ಮುಖ್ಯಸ್ಥರು ಭೇಟಿ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಮೊಹಂತಿ ಅವರು ಭೇಟಿ ಮಾಡಿದ್ರು, ಚರ್ಚೆ ನಡೆಸಿದ್ರು. ಸೊ ಈ ಹೊತ್ತಲ್ಲಿ ಯಾವೆಲ್ಲ ಸೂಚನೆಗಳು ಅವರಿಗೆ ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದ್ರ ಜೊತೆ ಪ್ರಮುಖವಾಗಿ ಕೆಲವು ಸೂಕ್ಷ್ಮವಾದ ವಿಚಾರಗಳನ್ನ ಹೇಳಿದ್ದಾರೆ. ತನಿಖೆ ಯಾವ ಹಂತದಲ್ಲಿ ಇದೆ ಅನ್ನುವಂಥದ್ದು, ತನಿಖೆಗೆ ಹೆಚ್ಚಿನ ಸಮಯಾವಕಾಶ ಬೇಕಾ ಬೇಡವಾ ಎಲ್ಲವೂ ಕೂಡ. ಆದರೆ ಸರ್ಕಾರ ಏಕಾಏಕಿ ಅದ್ರ ಬಗ್ಗೆ ನಿರ್ಧಾರ ಪ್ರಕಟಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಸದನ ಕೂಡ ನಡೀತಾ ಇರೋದ್ರಿಂದ ಬಹುತೇಕ ಸದನದಲ್ಲೇ ತಮ್ಮ ಅಭಿಪ್ರಾಯವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಈಗ ಎಸ್ಐಟಿ ಮುಖ್ಯಸ್ಥರು ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಇನ್ನು ಉಳಿದ ಕಡೆಗಳಲ್ಲಿ ಉತ್ಖನನ ಮಾಡಬೇಕಾ ಮಾಡಬಾರ್ದಾ, ಅಥವಾ ಅದರ ಅವಶ್ಯಕತೆ ಇದೆಯಾ ಇಲ್ವಾ, ಅಥವಾ ಸಂಪೂರ್ಣ ವರದಿಯನ್ನು ಕೊಡಲಿಕ್ಕೆ ಸಮಯಾವಕಾಶ ಬೇಕಾಗುತ್ತಾ, ಕಾಲಮಿತಿಯನ್ನು ನಿಗದಿ ಮಾಡಿಕೊಂಡು ಕೊಡ್ತೀವಾ ಇಲ್ವಾ, ಹೀಗೆಲ್ಲ ವಿಚಾರಗಳು ಕೂಡ ಈಗಾಗಲೇ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರು ಕೊಟ್ಟಿರುವಂತಹ ಮಾಹಿತಿಯನ್ನು ಆಧರಿಸಿ ಈಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿಗಳ ಜೊತೆ ಸಂಪೂರ್ಣ ಚರ್ಚೆ ಆದ ನಂತರದಲ್ಲಿ ಮುಖ್ಯಮಂತ್ರಿಗಳು ಏನೇ ತೀರ್ಮಾನ ಮಾಡೋದಾದ್ರೂ ಬಹುತೇಕ ಕಲಾಪದಲ್ಲಿ ಅದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇರುತ್ತೆ. ಕಲಾಪದಲ್ಲೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರದ ನಿರ್ಧಾರ ಇಂಥದ್ದಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಸದನ ಚಾಲ್ತಿಯಲ್ಲಿ ಇರೋದ್ರಿಂದ ಸಹಜವಾಗಿ ಅದನ್ನ ಮಾಡಬೇಕಾಗುತ್ತೆ. ಆದ್ರೆ ಮುಕ್ತಾಯ ಆಯ್ತಾ ಅನ್ನುವಂಥ ಅಧಿಕೃತವಾಗಿ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತಮ್ಮ ಅಭಿಪ್ರಾಯವನ್ನ ಕೊಡುವಲ್ಲಿ ಎಸ್ಐಟಿ ತನ್ನ ಕೆಲಸವನ್ನ ಮಾಡಿ ಮುಗಿಸಿದಂತೆ ಕಾಣಿಸ್ತಾ ಇದೆ. ಆ ಅಭಿಪ್ರಾಯ ಏನು ಅನ್ನೋದನ್ನ ಸರ್ಕಾರ ಅಧಿಕೃತವಾಗಿ ಸದನದಲ್ಲೇ ಘೋಷಣೆ ಮಾಡುವ ಮೂಲಕವಾಗಿ ಅಧಿಕೃತ ಮುದ್ರೆಯನ್ನು ಒತ್ತುವಂತ ಸಾಧ್ಯತೆ ಕೂಡ ಇದೆ. ದಿವ್ಯ ಜ್ಯೋತಿ, ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆ ಹಂತದಲ್ಲಿ ಆದಷ್ಟು ಬೇಗ ಈ ತನಿಖೆಯ ವರದಿ ಕೊಡಿ ಅಂತ ಅವರು ಸೂಚನೆ ಕೊಟ್ಟಿರೋದ್ರಿಂದ ತನಿಖೆಯ ವರದಿಯನ್ನ ಕೊಡ್ತಾರಾ, ಅಥವಾ ಈ ಉತ್ಖನನ ಕಾರ್ಯವನ್ನ ಇಲ್ಲಿಗೆ ಸ್ಥಗಿತ ಮಾಡ್ತೀವಿ, ಮುಂದುವರೆದಂತೆ ತನಿಖೆಯನ್ನ ನಡೆಸ್ತೀವಿ ಅನ್ನುವಂತಹ ವಿಚಾರಗಳನ್ನ ಹಂಚಿಕೊಂಡಿದ್ದಾರಾ, ಏನ್ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ಇದನ್ನ ತಿಳಿಸ್ತಾರೆ.